ಹಾಯ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ಕಬೋರ್ಡ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೀರೆಗಳನ್ನ ಜೋಡಿಸೋದು ಹೆಂಗೆ ಅಂತ ತೋರಿಸ್ತೀನಿ. ತುಂಬ ಚಿಕ್ಕ ಜಾಗದಲ್ಲಿ ಜೋಡಿಸೋದು ಕಷ್ಟ ಸ್ವಲ್ಪ. ನಮ್ಮ ಮನೇಲಿ ನಮ್ಮ ರೂಮಲ್ಲಿ ಇದೊಂದೇ ಇರೋದು ಕಬೋರ್ಡು. ಇನ್ನೊಂದು ನಮ್ಮದು ಬೀರಿದೆ. ಬಟ್ಟೆ ಎಲ್ಲ ಎಕ್ಸ್ಚೇಂಜ್ ನನಗೂ 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು. ಆವಾಗಲೇ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೂ ಆರ್ಗನೈಸ್ ಮಾಡ್ತಾಯಿದ್ರೆ. ಇವಾಗೆಲ್ಲ ಆ ಕಡೆಯಿಂದ ಈ ಕಡೆ ಆಗ್ಬಿಟ್ಟಿದೆ. ಹಬ್ಬದಿಂದ ಬಟ್ಟೆ ತೆಗೆಯೋದು ಅಲ್ಲಿ ತುರ್ಕೋದು ಇದೇ ಮಾಡಿಬಿಟ್ಟಿದೆ. ಇವಾಗ ಸ್ವಲ್ಪ ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಈ ಜಾಗದಲ್ಲಿ ಫಸ್ಟು ನಮ್ಮ ಮನೆಯವ್ರ ಬಟ್ಟೆ ಇಡ್ತಾ ಇದ್ದೆ. ನೋಡಿ, ಇದರಲ್ಲಿ ನನ್ನ ಬಟ್ಟೆ ಇಟ್ಕೊಳ್ತಾ ಇದ್ದಿದ್ದು. ಇವಾಗ ನಮ್ಮ ಮನೆಯವ್ರ ಬಟ್ಟೆ ಇಟ್ಟಿದ್ದೆ. ಅವ್ರಿಗಿದು ಏನೋ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಬೇಡ, ತೆಗೆದ್ಬಿಡು, ನನಗೆ ಇಲ್ಲಿ ಸರಿ ಹೋಗ್ತಿಲ್ಲ ಅಂತಂದರು. ಹಾಗಾಗಿ ಇಲ್ಲಿರೋ ಬಟ್ಟೆನೆಲ್ಲ ಆಲ್ರೆಡಿ ತೆಗೆದ್ಬಿಟ್ಟು ಅಲ್ಲಿ ಹಾಸಿಗೆ ಮೇಲೆ ಹಾಕಿದ್ದೀನಿ. ಅಲ್ಲಿಂದ ತೆಗೆದ್ಬಿಟ್ಟು ಸೀರೆಗಳನ್ನೆಲ್ಲ ಇಲ್ಲಿ ಇಡಬೇಕು. ಅದಕ್ಕೋಸ್ಕರ ಇದನ್ನು ಖಾಲಿ ಇಟ್ಕೊಂಡಿದ್ದೀನಿ. ಇವೆಲ್ಲ ದೇವಸ್ಥಾನಕ್ಕೆ ಹೋಗೋವಾಗ, ವಾರಗಳಲ್ಲಿ ಪೂಜೆ ಮಾಡೋವಾಗ ಉಡೋ ಸೀರೆಗಳು. ಇದನ್ನೊಂದು ಸ್ಟೆಪ್ ನನಗಿಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಎಲ್ಲ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ ಆಗ್ಬಿಟ್ಟಿದೆ ಬಟ್ಟೆಗಳು. ಇದು ನಮ್ಮ ರೂಮಲ್ಲಿ ಮುಂದೆ ಹೋಗ್ಬೋದು. ಇದು ನಮ್ಮ ಮನೆಯ ಬಟ್ಟೆ ಎಲ್ಲ ಜೋಡಿಸಿದೆ. ಕೆಳಗಡೆಲ್ಲ ಬೆಡ್ಗಳೆಲ್ಲ ಆಗಿದೆ. ನನ್ನ ಬಟ್ಟೆಗಳೆಲ್ಲ ಬೀರಲ್ಲಿ ತುಂಬಿಸಿಟ್ಟಿದೆ. ಅದು ಯಾಕೆ ಸ್ವಲ್ಪ ಬೇಜಾರು ಆ ಕಡೆ ಈ ಕಡೆ ಶಿಫ್ಟ್ ಮಾಡಿದೆ. ಇವಾಗ ನಮ್ಮ ಮನೆಯವ್ರಿಗೆ ಅದು ಬೇಡ, ನಾನು ಬೇಕಲ್ಲ ಇಲ್ಲಿ ಇಡು ಅಂತಂದರು. ಹಾಗಾಗಿ ಇವತ್ತೇ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿ ತೋರಿಸ್ತಾರೆ. ಇವಾಗ ನೋಡಿ ಹೆಂಗಿರುತ್ತೆ ಇದೆಲ್ಲ. ಇದನ್ನೆಲ್ಲ ತೆಗೆದು ಮತ್ತೆ ಆ ಕಡೆ ಒಂದೇ ಇದ್ರ ಮೇಲೆ ಹಾಕಿ, ಆ ಕಡೆ ಇರೋ ಬಟ್ಟೆಗಳು ತಂದು ಈ ಕಡೆ ಜೋಡಿಸಿ, ಇದನ್ನೆಲ್ಲ ಮತ್ತೆ ಎಲ್ಲ ತೆಗೆದು ಫೋಲ್ಡಿಂಗ್ ಚೇಂಜ್ ಮಾಡಿ ರೆಡಿ ಮಾಡಬೇಕು ಸೀರೆಗಳನ್ನೆಲ್ಲ. ಹೆಂಗಿದ್ರು ತೆಗಿತಿದ್ದೀನಲ್ವ ಅಂದ್ಬಿಟ್ಟೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ಸುತ್ತ ಅದು ಒಳಗಡೆ ಗೋಡೆ ಇರೋದ್ರಿಂದ ಏನೂ ಸ್ಪ್ರೇ ಮಾಡೋಕ್ಕಾಗಲ್ಲ. ಸುಮ್ಮನೆ ಹಂಗೆ ಒಣ ಬಟ್ಟೆನೆಲ್ಲ ಒರೆಸಿದ್ದೀನಿ. ಈ ಕಬೋರ್ಡ್ಗೆ ಮೇಲ್ಗಡೆ ಇನ್ನೊಂದು ಸ್ಟೆಪ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಇನ್ನೂ ಸ್ವಲ್ಪ ಬಟ್ಟೆಗಳನ್ನ ಜೋಡಿಸ್ಬೋದಾಗಿತ್ತು. ಮೇಲೆ ಹೆಂಗಾರ ತೆಗ್ಲಾಕಕ್ಕೆ ಒಂದು ಕಂಬಿ ಹಾಕಿದ್ದಾರೆ. ಇದು ತುಂಬ ಹೈಟ್ಗೂ ಜೋಡ್ಸೋಕ್ಕಾಗಲ್ಲ, ಬಟ್ಟೆನ ಬಿದ್ದೋಗ್ಬಿಡುತ್ತೆ. ಇನ್ನೊಂದು ಸ್ಟೆಪ್ ಇದ್ದಿದ್ರೆ ಚೆನ್ನಾಗಿರೋದು. ಇದು ಏನು ಸ್ಟೆಪ್ ಇದೆಯಾ ಇಷ್ಟು ಮಾತ್ರ ನಮ್ಮ ಮನೆಯವ್ರದ್ದು ಬಟ್ಟೆ. ಅವ್ರಿಗಿಂತ ಈ ಸ್ಟೆಪ್ ಅಷ್ಟೇನೆ, ಎಲ್ಲ ಇಲ್ಲೇ ಬರುತ್ತೆ. ಅವ್ರ ಗಂಡಸ್ರುಗಳಿಗೆ ಏನಿರುತ್ತೆ ಫಂಕ್ಷನ್ಗಳಿಗೂ ಅದೇ ಪ್ಯಾಂಟ್ ಶರ್ಟು, ಮಾಮೂಲಿಯಾಗೂ ಅದೇ ಪ್ಯಾಂಟ್ ಶರ್ಟು. ಹೆಂಗಸ್ರುಗಳಿಗಾದರೆ ಸೀರೆಗಳು ಜಾಸ್ತಿ. ಮನೆಗೆ ಉಡೋಕೆ ಸೀರೆ, ದೇವಸ್ಥಾನಕ್ಕೆ ಹೋಗೋಕೆ ಉಡೋಕೆ ಸೀರೆ, ಹಬ್ಬದ ದಿನಗಳಿಗೆ ರೇಷ್ಮೆ ಸೀರೆಗಳು ಎಲ್ಲ ಸಪ್ರೇಟ್ ಇರುತ್ತೆ. ಜಾಗ ಸಾಕಾಗಲ್ಲ. ಇದೆಲ್ಲ ಇನ್ನು ಬಟ್ಟೆಗಳು ಇನ್ನು ಸ್ವಲ್ಪ ಎಲ್ಲ ವಾಷಿಂಗ್ ಹೋಗಿದೆ. ಬಿಸಿಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ವಾಷಿಂಗಲ್ಲಿ ಇಟ್ಟಿದ್ದೀನಿ ಹಂಗೇನೆ. ಬಿಸಿಲಲ್ಲಿ ಒಣಗಿದ್ರೆ ಸರಿ ಬಟ್ಟೆಗಳು, ಪ್ಯಾಂಟ್ ಶರ್ಟ್ಗಳು. ಇಲ್ಲಾಂದರೆ ಒಂಥರ ಸ್ಮೆಲ್ ಬರುತ್ತೆ. ಹಂಗೆ ಇಟ್ಬಿಟ್ಟಿದ್ದೀನಿ. ವಾಶ್ ಮಾಡಿ ಆಮೇಲೆ ಜೋಡಿಸ್ಬೇಕು. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಈಗ ಸದ್ಯಕ್ಕೆ ಇರೋದು ರೆಡಿ ಇರೋದು ಇಷ್ಟು ಜೋಡಿಸಿದ್ದೀನಿ. ನೋಡಿ, ಇವಾಗ ತೆಗೆದ್ನಲ್ವ ಇಲ್ಲಿಂದ ಈ ಸೀರೆಗಳೆಲ್ಲ ಎಲ್ಲ ಫುಲ್ ಹರಡ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಮತ್ತೆ ಎಲ್ಲ ಜೋಡಿಸ್ಬೇಕು ಬೀರಿಗೆ.
2-3 ಕಬೋರ್ಡ್ ಇರೋರ್ಗೆ ಆರಾಮು. ಸ್ವಲ್ಪ ನಮಗೆಲ್ಲ ಕಷ್ಟ, ಬಟ್ಟೆಗಳು ಹೆಚ್ಚಾಗ್ತಾನೆ ಇರುತ್ತೆ ಏನು ಮಾಡಿದ್ರು. ಆಮೇಲೆ ರೇಷ್ಮೆ ಸೀರೆಗಳನ್ನ ಯಾವಾಗಲೂ ಒಂದೇ ಥರ ಇಡಬಾರ್ದು, ಫೋಲ್ಡಿಂಗ್ ಚೇಂಜ್ ಮಾಡ್ತಾ ಇರಬೇಕು. ನಾನು ಒಂದು 2 ತಿಂಗಳು 3 ತಿಂಗಳಿಗೆ ಒಂದೊಂದ್ಸರಿ ಓಪನ್ ಮಾಡಿಬಿಟ್ಟು ಉಲ್ಟಾ ಮಡಚಿಡ್ತೀನಿ, ಇಲ್ಲಾಂದ್ರೆ ಫೋಲ್ಡಿಂಗ್ ಚೇಂಜ್ ಮಾಡ್ತಾ ಇರ್ತೀನಿ. ಒಂದೇ ಕಡೆ ಬಿಟ್ಬಿಟ್ರೆ ಅದು ಹಂಗೆ ಕಟ್ಟಾದಂಗೆ ಆಗುತ್ತೆ. ಯಾಕೆಂದರೆ ಇವೆಲ್ಲ ಅಪರೂಪ ಕೂಡ ಸೀರೆಗಳು, ನಾವು ಜಾಸ್ತಿ ಯೂಸ್ ಮಾಡಲ್ಲ ಅಂತಂದಾಗ ಫೋಲ್ಡಿಂಗ್ ಹಂಗೆ ಕಟ್ಟು ಥರ ಬಂದ್ಬಿಡುತ್ತೆ, ಸೀರೆಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿ ಫೋಲ್ಡಿಂಗ್ ಚೇಂಜ್ ಮಾಡಿ ಎತ್ತಿಡ್ತಾ ಇರಬೇಕು. ಬಿಸಿಲಿದ್ರೆ ಬಿಸಿಲಲ್ಲಿ ಒಣಗಿಸಿ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಒಳ್ಳೆ ಬಿಸಿಲಿದ್ದಾಗ ಹಾಕ್ಬಿಟ್ಟು ಎತ್ತಿಡ್ಬೋದು. ಇವಾಗೆಲ್ಲ ಮಳೆಗಾಲ, ಬಿಸಿಲಿಲ್ಲ, ಸೊ ಹಂಗಾಗಿ ಫೋಲ್ಡಿಂಗ್ನೇ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಇದು ಬ್ಯಾಗ್ಗಳು, ಸೀರೆ ಬ್ಯಾಗ್ ಕವರು, ಇದು ಅಮೆಝಾನಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಿದ್ದು. ಇದು ತಗೊಂಡು ಸುಮಾರು 3-4 ವರ್ಷ ಆಯಿತು. ಅಂಥ ಏನು ಕ್ವಾಲಿಟಿ ಏನಿಲ್ಲ ಇದು, ಪರವಾಗಿಲ್ಲ, ಓಕೆ ಇಡ್ಬೋದು. ಅದೇ ನೋಡ್ತಾ ಇದ್ದೀನಿ ನಾನು, ಚೆನ್ನಾಗಿರೋದೇನಾರು ಇದ್ದರೆ ಬೇರೆ ತಗೊಳ್ಳೋಣ ಅಂತ ತೊಗೋಬೇಕು ಬೇರೆ. ಸದ್ಯಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ. ಇದು ಅಂಥ ಕ್ವಾಲಿಟಿ ಏನಿಲ್ಲ, ಜಿಪ್ಪೆಲ್ಲ ರಫ್ ಯೂಸ್ ಮಾಡೋರ್ಗಂತೂ ಒಂದೇ ಸರಿ ಕಿತ್ತೋಗ್ಬಿಡುತ್ತೆ. ನಿಧಾನಕ್ಕೆ ಯೂಸ್ ಮಾಡಬೇಕು. ಕಡಿಮೆ ಅಂದ್ರೂ ಒಂದು 11-12 ಸೀರೆ ಹಿಡಿಯುತ್ತೆ ಇದು. ನಾನು ರೇಷ್ಮೆ ಸೀರೆಗಳನ್ನೆಲ್ಲ ಒಂದೇ ಪ್ಯಾಕ್ ಮಾಡಿ ಎತ್ತಿಡ್ದಿದ್ದೀನಿ. ನಂತರ ಜಾಸ್ತಿ ಇಲ್ಲ ರೇಷ್ಮೆ ಸೀರೆಗಳು, ಒಂದು ಪ್ಯಾಕ್ ಕರೆಕ್ಟಾಗಿ ಆಯಿತು. ಇಷ್ಟೇ ಇರೋದು. ನೋಡಿ, ನಿಮ್ಗೆ ಇವಾಗ ರೆಡಿ ಆದ್ಮೇಲೆ ಈ ಥರ ಕಾಣಿಸುತ್ತೆ. ಆರಾಮ್ಸೆ ಒಂದೊಂದು ತೆಗಿಯಂಗೆ ಆರಾಮಾಗಿ ತಕ್ಕೋಬೋದು, ಎಲ್ಲನೂ ಕಿತ್ತು ಅದ್ರಂಗಿರಲ್ಲ. ನೆಕ್ಸ್ಟ್ ಇನ್ನು 2 ಪ್ಯಾಕು ಕಾಟನ್ ಥರ ಸೀರೆಗಳು, ಕಾಟನ್ ಮಿಕ್ಸು. ನಾನು ಸ್ವಲ್ಪ ಈ ಥರ ಸೀರೆಗಳೇ ಜಾಸ್ತಿ ಇಷ್ಟ, ಸ್ವಲ್ಪ ಜಾಸ್ತಿ ಹೆವಿ ಇರೋದೆಲ್ಲ ತಗೊಳಲ್ಲ. ಈ ಥರದ್ದಾದರೆ ನನಗೆ ಸಿಂಪಲ್ಲಾಗಿರುತ್ತೆ. ನಾವು ದಪ್ಪ ಇರೋದಕ್ಕೂ ಸ್ವಲ್ಪ ಆರಾಮಾಗಿರುತ್ತೆ ಈ ಸೀರೆಗಳು, ಹೆವಿನ್ಸ್ ಎಲ್ಲ ಉಡ್ಬೋದು. ಅದಕ್ಕೋಸ್ಕರ ನಾನು ಜಾಸ್ತಿ ಇದೇ ಥರನೇ ತಗೊಳೋದು ಯಾವಾಗಲೂ. ಇವನು ಎಲ್ಲ ಫೋಲ್ಡಿಂಗ್ ಚೇಂಜ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇದು ಲಾಸ್ಟ್ ಇಯರ್ ಗೌರಿ ಹಬ್ಬದ ಸೀರೆ, ಇನ್ನೂ ಒಂದ್ಸರಿನೂ ಹುಟ್ಟಿಲ್ಲ. ಈ ವರ್ಷ ಯಾವ ಫಂಕ್ಷನ್ನು ಇಲ್ಲ, ಯಾವ ಮದುವೆನೂ ಇಲ್ಲ, ಎಲ್ಲ ಸೀರೆಗಳಿಗೂ ರೆಸ್ಟು. ಇದು ಈ ಗೌರಿ ಹಬ್ಬದ್ದು. ಇದು 1 ವರ್ಷ ಆಯ್ತು, ಇನ್ನೂ ಹುಟ್ಟಿಲ್ಲ. ನಾನು ಸಾಮಾನ್ಯವಾಗಿ ರೇಷ್ಮೆ ಸೀರೆ ಆಗಲಿ ಈ ಥರದ ಸೀರೆ ಆಗಲಿ ಐರನ್ ಮಾಡಿ ಮಡಗಲ್ಲ ಯಾವುದೂ. ಯಾಕೆಂದರೆ ಅದೊಂಥರ ಹಂಗೆ ಕಟ್ಟು ಬಂದಂಗೆ ಆಗ್ಬಿಡುತ್ತೆ. ನಾವು ಎಲ್ಲರೂ ಹೋಗುವಾಗ ಹಿಂದಿನ ದಿನ ಇಲ್ಲ 2 ದಿವಸಕ್ಕೆ ಮುಂಚೆ ಈ ಸೀರೆ ಇದು ಉಟ್ಕೋಬೇಕು ಅಂದಾಗ ಅದನ್ನು ರೆಡಿ ಮಾಡಿ ಐರನ್ ಮಾಡಿ, ಬ್ಲೌಸು ಸೀರೆ 2 ಐರನ್ ಮಾಡಿ ಎತ್ತಿಟ್ಕೊತೀನಿ. ಮತ್ತು ಬಂದಮೇಲೆ ಸ್ವಲ್ಪ ತೆಗೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಂಗೆ ಎತ್ತಿ ಮಡಚಿಟ್ಬಿಡ್ತೀನಿ. ಮಾಮೂಲಿ ಸೀರೆಗಳಾದರೆ ಒಗಿಬೋದು, ಇವೆಲ್ಲ ವಾಶ್ ಮಾಡೋಕ್ಕಾಗಲ್ಲ, ಯಾವಾಗಲಾರು ಒಂದೊಂದ್ಸರಿ ವಾಶ್ ಮಾಡೋದು. ಇದಕ್ಕೆ ಒಂದು 12 ಸೀರೆ ಹಿಡಿಯುತ್ತೆ. ಈ ಥರ ಪ್ಯಾಕಿಂಗು ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ, ಆದರೆ ಕ್ವಾಲಿಟಿದೇ ಪ್ರಾಬ್ಲಮ್ ಅಷ್ಟೇ ಇದ್ರದ್ದು. ಇನ್ನೊಂದು ಸೀರೆ ಹಿಡಿಯುತ್ತೆ ಅಂತ ಗೊತ್ತಾಯಿತು, ಅದಕ್ಕೆ ಅದನ್ನು ಹಾಕ್ತೆ ಇದಕ್ಕೆ. ನೆಕ್ಸ್ಟ್ ಇನ್ನೊಂದಕ್ಕೂ ನಾನು ಇರೋದಕ್ಕೆ ಎಲ್ಲ ಕಾಟನ್ ಸೀರೆಗಳೇ ಇದಕ್ಕೂ ಆಗುತ್ತೆ. ಇದರಲ್ಲಿ ಬ್ಯಾಗಲ್ಲಿ ಬೇಕಾದ್ರೆ ಸಿಂಗಲ್ ಸೀರೆಗಳು ಇಡೋ ಥರದ್ದು ಚಿಕ್ಕದು ಸಿಗುತ್ತೆ ಕವರ್ಗಳು. ಅದಕ್ಕೆ ರೇಷ್ಮೆ ಸೀರೆಗಳನ್ನೆಲ್ಲ ಬೇಕಾದ್ರೆ ಸಿಂಗಲ್ಲಾಗಿ ಇಟ್ಕೋಬೋದು, ಒಂದೊಂದನ್ನೇ ಸಪ್ರೇಟಾಗಿ. ಇಲ್ಲಾಂದರೆ ಸ್ವಲ್ಪ ಹೆವಿ ಸೀಕ್ವೆನ್ಸ್ ಇರೋ ಸೀರೆಗಳಿಗಾದರೆ ಅದು ಚಮ್ಕಿ ವರ್ಕ್ ಇರೋವೆಲ್ಲ ಒಂದಕ್ಕೊಂದು ಕಚ್ಕೊಳುತ್ತೆ, ಕಿತ್ತೋಗುತ್ತೆ ಅನ್ನೋದಾದರೆ ಆ ಥರದ್ದಾದರೆ ಒಂದೊಂದಕ್ಕೆ ಇಡ್ಬೋದು.
ಈ ಥರದ ಸೀರೆಗಳೆಲ್ಲ ಸ್ವಲ್ಪ ಮಾಮೂಲಿಯಾಗಿ ಎಲ್ಲರ ಫಂಕ್ಷನ್ಗಳು ಕೂಡ ಅಂತವು ಊರಿಗೆ ಹೋಗೋವಾಗ ಬರೋವಾಗ ಉಡೋ ಥರದ್ದೇ ಒಂದು ಪ್ಯಾಕ್ ಮಾಡ್ತೀನಿ ನಾನು ಸಪ್ರೇಟಾಗಿ. ಏನೇ ಜೋಡಿಸಿದ್ರು ಏನೋ ಒಂದು ತೆಗಿಯಕ್ಕೆ ಹೋಗ್ತೀವಿ, ಒಂದೊಂದು ತೆಗಿಯಕ್ಕೆ ಹೋದಾಗ ಎಲ್ಲನೂ ಬಂದ್ಬಿಡುತ್ತೆ. ಅವಾಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಅದನ್ನ ಜೋಡ್ಸೋಕ್ಕೆ ಮತ್ತೆ ಇವಾಗ ರೆಡಿ ಮಾಡೋಣ ಅಂದ್ಕೊಂಡು ಹಂಗೆ ತುರುಕ್ಬಿಡ್ತೀವಿ. ಅದನ್ನ ನೋಡ್ತಾ 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 ನಮಗೆ ಒಂಥರ ಅನ್ಸುತ್ತೆ, ಏನಪ್ಪ ಹಿಂಗಾಗಿ ಹೋಗ್ಬಿಟ್ಟೈತೆಲ್ಲ ಅಲ್ಲ ಅಂತೇಳಿ. ನಮ್ದೆಲ್ಲ ಎಲ್ಲಾರ ಮನೆ ಹೆಂಗಸ್ರುಗಳಿಗೂ ಇದೇ ಪ್ರಾಬ್ಲಮ್ಮು. ಅದಕ್ಕೆ ಗಂಡಸ್ರುಗಳು ಹೇಳ್ತಾರೆ ಹೆಂಗಸ್ರುಗಳಿಗೆ 2 ಪ್ರಾಬ್ಲಮ್ಮು, ಉಡಕ್ ಸೀರೆ ಇಲ್ಲ, ಇಡಕ್ ಜಾಗ ಇಲ್ಲ. ಇದೊಂದು ಚೆನ್ನಾಗಿ ಹೇಳ್ತಾರೆ ಎಲ್ರೂ. ನಮಗೂ ಅಷ್ಟೇ, ಎಷ್ಟಿದ್ರೂ ಸಾಕಾಗಲ್ಲ. ಇದು ಅದರಲ್ಲೇ ಸೆಟ್ಟಲ್ಲಿ ಸಿಗುತ್ತೆ. ಬ್ಲೌಸ್ ಇಡೋಕ್ಕೆ ಅಂತಾನೆ ಸಪ್ರೇಟ್ ಬ್ಯಾಗ್, ಚಿಕ್ಕದು ಬಾಕ್ಸ್ಗಳ ಥರ ಬರುತ್ತಿದ್ದು. ನಾನು ರೇಷ್ಮೆ ಸೀರೆ ಬ್ಲೌಸ್ಗಳನ್ನೆಲ್ಲ ಒಂದಕ್ಕೆ ಇಡ್ತೀನಿ, ಮಾಮೂಲಿ ಕಾಟನ್ದೆಲ್ಲ ಸೇರಿಸಿ ಒಂದಕ್ಕೆ ಇಡ್ತೀನಿ. ಇದೆಲ್ಲ ಕಾಟನ್ ಬ್ಲೌಸ್ಗಳು, ಕಾಟನ್ ಸೀರೆಗಳದು. ಇದು ಬ್ಲೌಸ್ ಇನ್ನ ಸಾಕಾಗ್ತಲ್ಲ, ನನ್ನ ಹತ್ರ 2 ಇರೋದು, ಇನ್ನು ಸ್ವಲ್ಪ ತಗೋಬೇಕಿದು. ಈ ಥರ ಬ್ಲೌಸ್ಗಳು ಮಾಮೂಲಿಯಾಗಿ ಕೂಡ ಸೀರೆಗಳದೆಲ್ಲ, ಸೀರೆಗಳೊಳಗೆ ಇಟ್ಟರೆ ಸೀರೆ ಕರೆಕ್ಟಾಗಿ ಲೆವೆಲಾಗಿ ಕೂರಲ್ಲ, ಎಲ್ಲ ಜರುಗಿ ಕೆಳಗೆ ಬಿದ್ದೋಗ್ಬಿಡ್ತವೆ. ಒಂದು ಎಳೆಯೋಕೆ ಹೋದ್ರೆ ಎಲ್ಲದು ಬಂದ್ಬಿಡುತ್ತೆ. ನಾನು ಸೀರೆ ಮಧ್ಯೆ ಬ್ಲೌಸ್ ಇಡೋಕ್ಕೆ ಹೋಗಲ್ಲ. ಈ ಥರ ಒಂದು ಸಣ್ಣದು ಸಪ್ರೇಟ್ ಬ್ಯಾಗ್ಗಳು ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ. ಅದು ನಮ್ಗೆ ಯಾವ್ದು ಬೇಕೋ, ಯಾವ ಸೀರೆ ತಗೊಂತೀವೋ ಅದು ನೋಡ್ಬಿಟ್ಟು ಪ್ಯಾಕೆಟಾಗಿರುತ್ತೆ, ಆರಾಮ್ಸೆ ಒಂದು ಜಿಪ್ ಓಪನ್ ಮಾಡಿದ್ರೆ ಬ್ಲೌಸ್ ಸಿಗುತ್ತೆ. ನಾನು ಈ ಥರದ್ದು 2 ಮಾಡಿಟ್ಟಿದ್ದೀನಿ ಪ್ಯಾಕೆಟ್ಗಳು ಬ್ಲೌಸ್ಗಳಿಗೆ ಅಂತಾನೆ. ನೋಡಿ, ಈ ಥರದ್ದು ಬಾಕ್ಸ್ಗಳು ನಿಮಗೆ ಡಿಮಾರ್ಟಲ್ಲಿ ಸಿಗುತ್ತೆ. ಇದು ತುಂಬ ಯೂಸ್ ಆಗುತ್ತೆ. ಪೆಟ್ಟಿಕೋಟ್ಗಳ್ನ ಸಣ್ಣಗೆ ರೋಲ್ ಮಾಡಿಬಿಟ್ಟು ಈ ಥರ ಇಡ್ಬೋದು. ಇದು ಲಗಿನ್ಸು ಮತ್ತು ಚೂಡಿದಾರ್ ಪ್ಯಾಂಟ್ಗಳು ಸಣ್ಣಗೆ ಸುತ್ತಬಿಟ್ಟು ಇಡ್ಬೋದು. ಎಷ್ಟೊಂದು ಹಿಡಿಯುತ್ತೆ. ಹಾಗೆ ಇಟ್ಟರದು ಲಗಿನ್ಸ್ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ಫೋಲ್ಡ್ ಮಾಡಿ ಇಟ್ಟರೆ ಬಿದ್ದೋಗುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬೋದು ಈಸಿಯಾಗಿ. ನಾನು ಇನ್ನೊಂದೆರಡು ತಗೋಬೇಕು ಈ ಥರದ್ದು. ಪೆಟ್ಟಿಕೋಟ್ಗಳೆಲ್ಲ ಇಡಕ್ಕೆ ಬರುತ್ತೆ. ಜಾಗ ಇಲ್ಲ ಅಂದರೆ ಈ ಥರ ಯೂಸ್ ಮಾಡ್ಕೋಬೋದು. ಅದನ್ನ ಇವಾಗ ರೇಷ್ಮೆ ಸೀರೆ ಅದನ್ನ ಫಸ್ಟ್ ತಳಕ್ಕೆ ಇಟ್ಟಿದ್ದೀನಿ, ಯೂಸ್ ಮಾಡೋದು ಕಡಿಮೆ, ಹಂಗಾಗಿ ಆ ಸೀರೆ ಬ್ಲೌಸ್ಗಳು ಪ್ಯಾಕ್ಗಳು ಮೇಲೆ. ಇದೆಲ್ಲ ಸಿಂಗಲ್ ಸೀರೆಗಳದು, ಸ್ವಲ್ಪ ವರ್ಕ್ ಇರೋದು, ಇದು ಹಾಳಾಗುತ್ತೆ ಅಂದ್ಬಿಟ್ಟು ಒಂದೊಂದನ್ನೇ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ.
ಇದು 2 ಪ್ಯಾಕ್ ಕಾಟನ್ ಸೀರೆಗಳದು, ಕಾಟನ್ ಮಿಕ್ಸ್ ಸೀರೆಗಳದ್ದು. ಇದು ಕೆಳಗಡೆದೆಲ್ಲ ರೆಡಿ ಮಾಡಿಲ್ಲ, ಅದು ಕ್ಲೀನ್ ಆಗಿತ್ತು, ಹಂಗೆ ಬಿಟ್ಟಿದ್ದೀನಿ. ಇದಿಷ್ಟು ಸಾಕಾಗ್ದಿರಾ ಮೇಲ್ಗಡೆ ಮತ್ತೆ ಟಾಪ್ಗಳು, ವೇಲ್ಗಳು, ಪ್ಯಾಂಟ್ಗಳು ಎಲ್ಲ ಹ್ಯಾಂಗರ್ಗೆ ತೆಗ್ಲಾಕಿದ್ದೀನಿ. ಇನ್ನೂ ನಮ್ಮ ಮನೆಯವ್ರ ಬಟ್ಟೆ ಸ್ವಲ್ಪ ಜೋಡಿಸೋದೈತೆ, ವಾಷಿಂಗ್ ಆದಮೇಲೆ ಜೋಡಿಸ್ತೀನಿ ಇಲ್ಲಿಗೆ. ಅದು ಸಾಕಾಗಲ್ಲಾರು ಅವ್ರಿಗೂ. ಇನ್ನು ಈ ಸ್ಟೆಪ್ಪಲ್ಲಿ ಇರೋದೆಲ್ಲ ನನ್ನ ನೈಟಿಗಳು, ಚೂಡಿದಾರ್ ಟಾಪ್ಗಳು. ನನ್ನ ಹತ್ರ ಹೆವಿ ಡ್ರೆಸ್ಸಸ್ ಇಲ್ಲ, ಅಂದರೆ ಹೆವಿ ಫ್ಯಾನ್ಸಿ ಆಗಿರೋದೆಲ್ಲ ಇಲ್ಲ. ನಾನು ಯಾವ ಫಂಕ್ಷನ್ಗಳಿಗೆಲ್ಲ ಡ್ರೆಸ್ಗಳು ಜಾಸ್ತಿ ಹಾಕಲ್ಲ, ಬರೀ ಸೀರೆನೇ ಉಡೋದು. ಅದಕ್ಕೋಸ್ಕರ ಈ ಡೈಲಿ ವೇರ್ಗೆ ಏನಿರುತ್ತೋ ಕಾಟನ್ ಡ್ರೆಸ್ಗಳು ಅಷ್ಟು ಮಾತ್ರ ನಾನು ಇಟ್ಟಿರೋದು. ನನಗೆ ಎಲ್ಲೋದ್ರೂ ಸೀರೆನೇ ಇಷ್ಟ, ನಾನು ಜಾಸ್ತಿ ಸೀರೆನೇ ಉಡೋದು. ಮನೇಲಿಂದ ಹೊರಗಡೆ ಓಡಾಡುವಾಗ ಅಷ್ಟೇ ಕಾಟನ್ ಡ್ರೆಸ್ಗಳು, ತುಂಬ ಕಾಸ್ಟ್ ಇಲ್ಲ, ನಾನು ತಗೊಳಕ್ಕೆ ಹೋಗಿಲ್ಲ. ಇನ್ನು ಕೆಳಗಡೆ ಎಲ್ಲ ಬರೀ ಬೆಡ್ಶೀಟ್ಗಳು ಅದೆಲ್ಲ ಇಟ್ಟಿದ್ದೀನಿ. ನೋಡಿ ರೆಡಿ ಆದಮೇಲೆ ಹಿಂಗೆ ಇದು ಬಂದಿದೆ. ನೋಡಿ ಈ ಥರ ನನಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ, ಏನು ಅನ್ನಿಸ್ತು ನಿಮ್ಗೆ, ಯಾವ ಥರ ಇನ್ನೂ ಏನಾರು ಆರ್ಗನೈಸ್ ಮಾಡ್ಬೋದು ಅನ್ನೋದಿರೋ ಐಡಿಯಾ ನನಗೂ ಹೇಳಿ. ನಾನು ನೆಕ್ಸ್ಟ್ ಟೈಮ್ ಅದನ್ನು ಚೇಂಜ್ ಮಾಡ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.